ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದಿ ಚಿರವಾಗಿ ಹಾ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ವೀಕ್ಷಕ ಬಂಧುಗಳೇ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳ ಸರಣಿ ಮುಂದುವರೆದು ಇಂದು ಬೆಂಗಳೂರಿನ ಕರ್ನಾಟಕ ಜೈನ ಭವನದಲ್ಲಿ ಶ್ರೀ ಜೈನಾಗಮ ಪ್ರತಿಷ್ಠಾನದ ವತಿಯಿಂದ ಬಹಳ ವಿಧಿಪೂರ್ವಕವಾಗಿ ನಡೆದ ರಾಜ್ಯ ಮಟ್ಟದ ಜೈನ ಪರಂಪರೆಯ ಉಪನಯನ ವಿಧಿ ಮತ್ತು ಒಟುಗಳಿಗೆ ವ್ರತ ಸಂಸ್ಕಾರ ಸ್ವೀಕಾರ ಕಾರ್ಯಕ್ರಮ ದಿನಾಂಕ 1-3-2026 ಪರಮ ಪೂಜ್ಯ ಸ್ವಸಿಷ್ಠಿ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಕನಕಗಿರಿ, ಶ್ರೀ ಕ್ಷೇತ್ರ ಸಿಂಹನಗದ್ದೆ ಬಸ್ತಿ ಮಠದ ಸ್ವಸ್ತಿ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮೀಜಿಗಳವರು, ಶ್ರೀ ಕ್ಷೇತ್ರ ಆರತಿಪುರ ಸ್ವಸ್ತಿ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯ ಹಾಗೂ ಅವರುಗಳಿಂದಲೇ ಧರ್ಮೋಪದೇಶ, ಮಂತ್ರೋಪದೇಶ ಹಾಗೂ ವ್ರತೋಪದೇಶ ನಡೆದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ರವರು ಸಹ ಒಟುಗಳಿಗೆ ಮನಪೂರ್ವಕ ಆಶೀರ್ವದಿಸಿದರು. ಶ್ರೀ ಜೈನಾಗಮ ಪ್ರತಿಷ್ಠಾನದ ಅಚ್ಚುಕಟ್ಟಾದ ಆಯೋಜನೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿತ್ತು. ಬನ್ನಿ ನೋಡೋಣ ಕಾರ್ಯಕ್ರಮದ ದೃಶ್ಯಾವಳಿಗಳು. ಮುಂಜಾನೆ ಬೆಳಗೆದ್ದು ಭಗವಂತನ ನೆನೆಯೂತ ಬಲಭುಜ ಮೇಲ್ ಮಾಡಿ ನೀನೇಳೋ, ಬಲಭುಜ ಮೇಲ್ ಮಾಡಿ ನೀನೇಳೋ ನನ್ನ ಕಂದ, ನಮೋಕಾರ ಮಂತ್ರವ ಜಪಿಸೇಳೋ, ನಮೋಕಾರ ಮಂತ್ರವ ಜಪಿಸೇಳೋ. ಮಂಗಲ ಸ್ನಾನಗೈದು ಶುದ್ಧ ಮಡಿ ಧರಿಸಿ ಮಂದಿರ ಮಾರ್ಗ ನೀ ಹಿಡಿಯೋ, ಮಂದಿರ ಮಾರ್ಗ ನೀ ಹಿಡಿಯೋ ನನ್ನ ಕಂದ, ಮೂರಡಿ ಮುಂದ ನೋಡಿ ನಡಿಯೋ, ಮೂರಡಿ ಮುಂದ ನೋಡಿ ನಡಿಯೋ. ಮಂದಿರದ ಮುಂದಿರುವ ಮಾನಸ್ತಂಭ ಕಂಡು ಅಷ್ಟಮದಗಳ ನೀ ತೋರೆಯೋ, ಅಷ್ಟಮದಗಳ ನೀ ತೊರೆಯೋ ನನ್ನ ಕಂದ, ಮೂರು ಪ್ರದಕ್ಷಿಣೆ ನೀ ಹಾಕೋ, ಮೂರು ಪ್ರದಕ್ಷಿಣೆ ನೀ ಹಾಕೋ. ಜಯ 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 ನಿಸ್ಸಹಿ ನಿಸ್ಸಹಿ ಎನ್ನುತ್ತ ಮಂದಿರದೊಳಗೋಗೋ, ಎನ್ನುತ್ತ ಮಂದಿರದೊಳಗೋಗೋ ನನ್ನ
ನುಡಿಯೋ ಅರಿಹಂತ ಸಿದ್ಧಾಚಾರ್ಯ ಅರಿಹಂತ ಸಿದ್ಧ ಆಚಾರ್ಯ ನನ್ನ ಕಂದ ಉಪಾಧ್ಯಾಯ ಮುನಿಗಳಿಗೆ ನೀ ನಮಿಸೋ ಉಪಾಧ್ಯಾಯ ಮುನಿಗಳಿಗೆ ನೀ ನಮಿಸೋ ಪಂಚಾಂಗಾಷ್ಟಾಂಗದಿ ಜಿನರಿಗೆ ನೀ ನಮಿಸಿ ಪದ್ಮಾಸನವನ್ನು ನೀ ಹಾಕೋ ಪದ್ಮಾಸನವನ್ನು ನೀ ಹಾಕೋ ನನ್ನ ಕಂದ 9 ವೇಳೆ ಜಪ ಮಾಡೋ 9 ವೇಳೆ ಜಪ ಮಾಡೋ ಜಿನನಾಥ ಭಗವಂತರ ಸ್ತುತಿ ಸ್ತೋತ್ರ ನೀ ಮಾಡಿ ಅಸಹಿಯನ್ನು ಮನೆ ಸೇರೋ ಅಸಹಿಯನ್ನು ಮನೆ ಸೇರೋ ನನ್ನ ಕಂದ ಹಾಲನ್ನು ಕುಡಿದು ನಲಿದಾಡೋ ಹಾಲನ್ನು ಕುಡಿದು ನಲಿದಾಡೋ ಮಕ್ಕಳಿಗೆ ಸಂಸ್ಕಾರ ಹಾಕಲು ನಿಮ್ಮ ತಾಯಿಗೆ ಹೇಳ ನೋಡಿ, ಒಬ್ಬೊಬ್ಬ ಹುಡುಗರನ್ನ ಎಷ್ಟು ಜೋಪಾನವಾಗಿ ಕರೆಸ್ಕೊಂಡು ಅವರ ಜೋಳಿಗೆಗೆ ಅಲ್ಲಿ ಏನೊಂದು ಭಿಕ್ಷೆಯನ್ನು ಕೊಡಿಸೋದು, ಇಲ್ಲಿ ಅವರಿಗೆ ಕೊಬ್ಬರಿ ಕಲ್ಲು ಸಕ್ಕರೆ ಅದು ಕೊಡೋದು, ಆಮೇಲೆ ಕಾಣಿಕೆಯನ್ನು ಕೊಡೋದು. ಅನ್ಯತಮ್ಮ ಭಾಳ ಚೆನ್ನಾಗಿ ನೋಡ್ತಾರೆ ಜೋಳಿಗೆ ಒಳಗೆ ಬೀಳ್ತೋ ಇಲ್ಲೋ ಅಂತ. ನೋಡ್ರಿ, ಅವ್ರ ಜೋಳಿಗೆಯನ್ನು ನೋಡಿ ಕೈಗೆ ಕಾಣಿಕೆ ಕೊಟ್ಟು, ತಾಯಿ ಇದ್ರೆ ಹಿಂಗಿರ್ಬೇಕು ನೋಡಿ ಜಗತ್ತಿಗೆ. ಇವತ್ತು ಕರ್ನಾಟಕದಲ್ಲಿ ಮಹಾತಾಯಿಯಾಗಿ ಅನಿತಮ್ಮ ಅವರು ಬಂದು ಇಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಧರ್ಮದ ಸಂಸ್ಕಾರ, ಗುರುಕುಲ ಶಿಕ್ಷಣ, ಕಾಶಿಗೆ ಹೋಗುವಂಥದ್ದು ಯೋಗ, ಇದನ್ನೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾರು ಒಬ್ಬ ದೊಡ್ಡ ತಾಯಿ ಇದ್ರೆ ಅವರು ಅನಿತಮ್ಮ ಅಂತ ಹೇಳಬೇಕು. ನಿಮ್ಮ ತಾಯಿಗೆ ಹೇಳ್ಯಾರೋ ನನ್ನ ಕಂದ ಕುಲರತ್ನ ಭೂಷಣ ಗುರುಗಳು ಕುಲರತ್ನ ಭೂಷಣ ಗುರುಗಳು ಕುಲರತ್ನ ಭೂಷಣ ಗುರುಗಳು. ಮೂಕ ಪಶುಗಳ ವೇದನೆ ಕಂಡು ಮನದೋಳು ಅತೀವ ಸಂತಾಪಗೊಂಡು ಮೂಕ ಪಶುಗಳ ವೇದನೆ ಕಂಡು ಮನದೋಳು ಅತೀವ ಸಂತಾಪಗೊಂಡು ಪೂರ್ವ ಭವಂಗಳ ಚಿತ್ರಣ ಕಂಡು ಹರಿಕ್ಷಣದಲ್ಲಿ ವೈರಾಗ್ಯಗೊಂಡು ಜಿನದೇವ ಜಿನದೇವ ಜಯ ನೇಮಿನಾಥ ಅತಿಶಯ ಮೂರುತಿ ಪರಮ ಪ್ರಶಾಂತ ಜಿನದೇವ ಜಿನದೇವ ಜಯ ನೇಮಿನಾಥ ಅತಿಶಯ ಮೂರುತಿ ಪರಮ ಪ್ರಶಾಂತ. ಓಂಕಾರ ರೂಪಿಣಿ ಜಿನವಾಣಿ ಓಂಕಾರ ರೂಪಿಣಿ
ಇದರಿಂದಾಗಿ ಒಂದು ಜೀವಿಯೂ ಸಾಯಬಾರ್ದು. ಒಂದು ಇಂದ್ರಿಯ ಇರ್ತಕ್ಕಂಥ ಜೀವಿ ಅಂತ ಹೇಳಿದ್ರೆ ವನಸ್ಪತಿಕಾಯ. ಜೈನರು ಯಾವಾಗಲೂ ಕೂಡ ಶಾಕಾಹಾರಿಗಳು ಮಾತ್ರ. ಜೈನರು ಸಸ್ಯಾಹಾರಿಗಳು ಅಲ್ಲ. ಒಂದು ವಿಶೇಷ ಮಾತನ್ನು ತಿಳ್ಕೊಳ್ಳಿ, ಜೈನರು ಸಸ್ಯಾಹಾರಿಗಳು ಅಲ್ಲ, ಜೈನರು ಶಾಕಾಹಾರಿಗಳು. ಗೊತ್ತಾಯ್ತಾ? ಶಾಕಾಹಾರಿಗಳ ನೀವು ಸಸ್ಯಾಹಾರಿಗಳ? ಯಾರು? ಶಾಕಾಹಾರಿಗಳು, ಸಸ್ಯಾಹಾರಿಗಳು ಅಲ್ಲ. ಯಾಕೆ? ಸಸ್ಯವನ್ನು ನೀವು ಸಾಯಿಸೋದಿಲ್ಲ. ಶಾಖೆ ಅಂತ ಹೇಳಿದ್ರೆ ಅದರದ ಗೆಲ್ಲುಗಳು, ಕೊಂಬೆಗಳು, ಗಿಡಗಳನ್ನು ಬಿಡಿಸಿ ಅದು ಗಿಡವನ್ನು ಕೀಳೋದಿಲ್ಲ. ಕೊತ್ತಂಬರಿ, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಇನ್ನು ಯಾವುದೇ ಇದ್ರ ತರಕಾರಿಗಳಿದ್ದರೆ ಅದನ್ನು ಗಿಡ ಸಹಿತವಾಗಿ ಕೀಳಬಾರ್ದು. ಅದಕ್ಕೆ ನಿಮ್ಮನ್ನು ಏನು ಹೇಳ್ತೀರಿ? ಶಾಖೆಯನ್ನು ಆಹಾರವಾಗಿ ಸೇವಿಸ್ತಕ್ಕಂಥವ್ರಾದ್ದರಿಂದ ನೀವು ಶಾಕಾಹಾರಿಗಳು. ತಿಳ್ಕೊಂಡಿರಾ? ಭಾಳಷ್ಟು ಜನ ದೊಡ್ಡವರಿಗೂ ಗೊತ್ತಿಲ್ಲ ನೀವು ಶಾಕಾಹಾರಿಗಳು ಸಸ್ಯಾಹಾರಿಗಳು ಅಂತ ಅಲ್ವಾ? ನೀವು ಎಲ್ಲೇ ಕೇಳಿದ್ರು ಸಸ್ಯಾಹಾರಿಗಳು ಅಲ್ಲ, ಶಾಕಾಹಾರಿಗಳು ಅಂತ ಹೇಳ್ಕೊಳ್ಳಿ. ವ್ರತ ಸಂಸ್ಕಾರಕ್ಕೆ ಇನ್ನೊಂದು ಹೆಸರು ದೀಕ್ಷಾ ಸಂಸ್ಕಾರ. ಏನು ಹೇಳಿ? ನಿಮ್ಮ ಮಗ ಇವತ್ತು ದೀಕ್ಷಾ ತಗೋತಿದ್ದಾನೆ, ನಿಮ್ಮ ಮಗ ದೀಕ್ಷಾ ತಗೋತಿದ್ದಾನೆ, ಬ್ರಹ್ಮಚರ್ಯ ದೀಕ್ಷಾ ತಗೋತಿದ್ದಾನೆ. ಅವನು ಮುಂದೆ ಮುನಿ ಆಗಲಿ, ಉತ್ಕೃಷ್ಟ ಭಟ್ಟಾರಕನಾಗಲಿ, ಸಮಾಜ ಸುಧಾರಕನಾಗಲಿ, ವಿದ್ವಾಂಸನಾಗಲಿ, ಪಂಡಿತನಾಗಲಿ ಅಂತೇಳಿ ಭಾಗೀಭವ ನೀವು ಆಶೀರ್ವಾದ ಮಾಡಿಯಾಗಿದೆ. ಖಂಡಿತ ಎಲ್ಲರೂ ದಿಗಂಬರತ್ವ ಮುನಿ ಪದವಿ ಧಾರಣೆ ಮಾಡ್ಕೊಳ್ಳಿ. ಮುನೀಂದ್ರಲಿಂಗ ಭಾಗೀಭವ, ಸುರೇಂದ್ರ ನಿಷ್ಕಾಂತಿ ಭಾಗೀಭವ, ಮಂದಾರ ಅಭಿಷೇಕ ನಿಷ್ಕಾಂತಿ ಭಾಗೀಭವ, ಯೌವರಾಜ್ಯ ನಿಷ್ಕ್ರಾಂತಿ ಭಾಗೀಭವ. ನೋಡಿ, ಎಲ್ಲರೂ ಪಟ್ಟಾಭಿಷೇಕಕ್ಕೆ ತಯಾರಾಗ್ತೀರಿ. ಯುವರಾಜನಾಗಲಿ, ಆಯ್ತಾ, ಕರ್ನಾಟಕದ ಸಿಂಹಾಸನವನ್ನು ಏರಲಿ, ಆಶೀರ್ವಾದ ಮಾಡಿ ಆಗಲಿ. ಅವನು ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇಲ್ಲಿ ಎಷ್ಟೋ ಜನರಿಗಿದೆ. ಇದಾರಲ್ಲ, ಆಗ್ತಾರೆ. ಎಷ್ಟು ಜನ DC ಆಗ್ತಾರೆ ಗೊತ್ತಿಲ್ಲ. ಹಾಗಾಗಿ ಈ ಸಂಸ್ಕಾರಗಳು ಅವರ ಮೇಲೆ ಇರಲಿ. ಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ